ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಆಗಿದ್ದಾರೆ. 6 ವರ್ಷಗಳಾದ್ರೂ ಕೂಡ ಪತ್ತೆ ಆಗಿಲ್ಲ. ಅವ್ರ ಪತ್ನಿ ತೇಜಸ್ವಿನಿ ಅವರಿಗೆ ಪತ್ರ ಬರೆದು ನನ್ನನ್ನು ಹುಡುಕಬೇಡಿ ಅಂತ ಪತ್ರ ಬರೆದು ನಾಪತ್ತೆ ಆಗಿದ್ದಾರೆ. ಸಾಲ ತೀರ್ಸೋದಕ್ಕೆ ಹಣ ಹೊಂದಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಪತ್ರ ಬರೆದು ಅವ್ರು ನಾಪತ್ತೆ ಆಗಿದ್ದಾರೆ. ನೋಡಿ, ದರ್ಶನ್ ವಿಚಾರದಲ್ಲಿ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಬರ್ತಾ ಇದ್ದ ಹಾಗೇನೆ ಸಾಕಷ್ಟು ಹಳೆಯ ಪ್ರಕರಣಗಳು ಕೂಡ ಮತ್ತೆ ಮತ್ತೆ ಮೇಲೆದ್ದು ಬರ್ತಾ ಇದ್ದಾವೆ. ಅದರಲ್ಲಿ ಇದು ಕೂಡ ಒಂದು. ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ನಾಪತ್ತೆ ಆಗಿರ್ತಕ್ಕಂಥದ್ದು 6 ವರ್ಷದ ಹಿಂದೆ. ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ ಅಂತ ಪತ್ರ ಬೇರೆ ಬರೆದಿದ್ದಾರೆ. ಸಾಲ ತೀರ್ಸೋದಕ್ಕೆ ಹಣ ಹೊಂದಿಸ್ಕೊಂಡು ಬರ್ತೀನಿ ಅಂತ ಪತ್ರ ಬರೆದಿದ್ದಾರೆ. ದರ್ಶನ್ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ಅನ್ನ ಇದೇ ಮಲ್ಲಿಕಾರ್ಜುನ್ ನೋಡ್ಕೋತಾ ಇದ್ರು. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ ಅಲ್ಲಿ? ಹಾಗಾದ್ರೆ ಎಲ್ಲಿದ್ದಾರೆ ಇವರು ಇವಾಗ? ಬದುಕಿದ್ದಾರಾ ಇಲ್ವಾ? ಎಲ್ಲ ಪ್ರಶ್ನೆಗಳು ನೋಡಿ. ಆ ಲೆಟರ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 6 ವರ್ಷದ ಹಿಂದೆ ಈ ತರ ಒಂದು ಪತ್ರ ಬರೆದು ಪತ್ನಿಗೆ ಕೊಟ್ಟು ನಾಪತ್ತೆ ಆಗಿದ್ದಾರೆ ದರ್ಶನ್ ಮಾಜಿ ಮ್ಯಾನೇಜರ್. ದರ್ಶನ್ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ನೋಡ್ಕೋತಾ ಇದ್ದಂತ ವ್ಯಕ್ತಿ. ಸಾಲ ತೀರ್ಸೋದಕ್ಕೆ ಹಣ ಹೊಂದಿಸ್ಕೊಂಡು ಬರ್ತೀನಿ ಅಂತ ಹೋದವರು ಇವತ್ತಿಗೂ ಪತ್ತೆ ಆಗಿಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಈರಯ್ಯ ಹಿರೇಮಠ ಕನೆಕ್ಟ್ ಆಗಿದ್ದಾರೆ. ಈರಯ್ಯ, ದರ್ಶನ್ ಅವರ ಮಾಜಿ ಮ್ಯಾನೇಜರ್ ನಾಪತ್ತೆ ಆಗಿರೋದು ನಿಜಕ್ಕೂ ಇದು ಆತಂಕ ಹುಟ್ಟಿಸುತ್ತೆ. ಎಲ್ಲಿ ಹೋದ್ರು? ಅವ್ರೇನ್ ಬದುಕಿದಾರೋ ಇಲ್ವೋ? ಏನಾಯ್ತು? ಕಂಪ್ಲೇಂಟ್ ಕೊಡ್ಲಿಲ್ವಾ ಈ ಪ್ರಕರಣದಲ್ಲಿ? ಡೀಟೇಲ್ಸ್ ಏನಿದೆ? ಶ್ರೀಲಕ್ಷ್ಮಿ, ನಿಜಕ್ಕೂ ಹೇಳ್ಬೇಕಂತಂದ್ರೆ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ, ಇವರು ಕಳೆದ 6 ವರ್ಷಗಳಿಂದ ನಾಪತ್ತೆ ಆಗಿದ್ದಾರೆ. ಗದಗ ಮೂಲದ ಈ ಮಲ್ಲಿಕಾರ್ಜುನ್ ಅವರು 6 ವರ್ಷಗಳಿಂದ ಕೂಡ ಕುಟುಂಬದ ಸಂಪರ್ಕಕ್ಕಾಗ್ಲಿ ಅಥವಾ ಅವರ ಪತ್ನಿಯ ಸಂಪರ್ಕಕ್ಕಾಗ್ಲಿ ಸಿಗ್ತಾ ಇಲ್ಲ. ಸುಮಾರು 6 ವರ್ಷಗಳಿಂದ ನಾಪತ್ತೆ ಆಗಿರೋ ಈ ಒಂದು ಮಲ್ಲಿಕಾರ್ಜುನ್ 6 ವರ್ಷಗಳ ಹಿಂದೆ ಏನಂತಂದ್ರೆ ಪತ್ನಿ ಮತ್ತೆ ಆತನ ಕುಟುಂಬಸ್ಥರಿಗೆ ಒಂದು ಪತ್ರವನ್ನ ಬರೆದಿರ್ತಾನೆ. ಏನಂತಂದ್ರೆ ನಾನು ಏನನ್ನ ಮಾಡ್ಕೊಂಡಿರೋದಿಲ್ಲ, ನಾನು ವಿಪರೀತ ಸಾಲವನ್ನ ಮಾಡಿದ್ದೀನಿ, ಸಾಲವನ್ನ ತೀರಿಸಲಾಗದೆ ನಾನು ನಾಪತ್ತೆ ಆಗ್ತಾ ಇದ್ದೀನಿ, ನನ್ನನ್ನ ಹುಡುಕುವಂತ ಪ್ರಯತ್ನ ಮಾಡಬೇಡಿ ಅನ್ನುವಂತ ಒಂದು ಪತ್ರವನ್ನ ಬರೆದು 6 ವರ್ಷಗಳ ಹಿಂದೆ ನಾಪತ್ತೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಆಗಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಅವರ ಪತ್ನಿಯವರು ಕೂಡ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ರು. ದರ್ಶನ್ ಅವರ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ಅನ್ನ ಈ ಒಂದು ಮಲ್ಲಿಕಾರ್ಜುನ್ ಅವರು ನೋಡ್ಕೊಳ್ತಾ ಇದ್ರು. ಈ ಒಂದು ಡಿಸ್ಟ್ರಿಬ್ಯೂಷನ್ ಕೆಲಸದಲ್ಲಿ ಸಾಕಷ್ಟು ಹಣವನ್ನ ತೊಡಗಿಸಿದ್ರು. ಈ ಹಣವನ್ನ ಸಾಲದ ಮುಖಾಂತರ ತಗೊಂಡು ಬಂದಿದ್ರು. ಈ ಸಾಲವನ್ನ ತೀರಿಸಲಾಗದೆ ನನ್ನ ಪತಿ ಏನಂದ್ರೆ ಪತ್ರವನ್ನ ಬರೆದು ನಾಪತ್ತೆ ಆಗಿದ್ದಾರೆ. ಹೀಗಾಗಿ ನಾವು ಯಾವುದೇ ರೀತಿಯಾದ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿಲ್ಲ. ಇವತ್ತು ಅಥವಾ ನಾಳೆ ಮತ್ತೆ ಯಾವಾಗಲಾದ್ರೂ ನನ್ನ ಪತಿ ಬರ್ಬೋದು ಅನ್ನುವಂತ ಒಂದು ಆಶಾಭಾವನೆಯಲ್ಲೇ ಈಗಾಗಲೇ ಏನಂತಂದ್ರೆ ಕುಟುಂಬಸ್ಥರು ಕೂಡ ಇದ್ದಾರೆ. ಶ್ರೀಲಕ್ಷ್ಮಿ, ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈ ಒಂದು ಮಲ್ಲಿಕಾರ್ಜುನ್ ಅವರು ಜೀವ ಬದುಕಿದಾರ ಅಥವಾ ಅವ್ರಿಗೂ ಕೂಡ ಏನಾದ್ರು ಆಗಿದೆ ಅನ್ನುವಂತ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದಾವೆ. ಶ್ರೀಲಕ್ಷ್ಮಿ, ನಿಜಕ್ಕೂ ಹೇಳ್ಬೇಕಂತಂದ್ರೆ ಈಗ. ಥ್ಯಾಂಕ್ ಯು ಈರಯ್ಯ ಹಿರೇಮಠ್ ಡೀಟೇಲ್ಸ್ಗಾಗಿ. ಮತ್ತೊಂದು ಅಷ್ಟೇ ಆತಂಕಕಾರಿ ಪ್ರಕರಣ. ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಆಗಿರ್ತಕ್ಕಂಥದ್ದು. 6 ವರ್ಷ ಆಯ್ತು ಈ ವ್ಯಕ್ತಿ ನಾಪತ್ತೆಯಾಗಿ, ಇವತ್ತಿಗೂ ಕೂಡ ಪತ್ತೆ ಇಲ್ಲ. ಇವರು ನಾನು ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೀನಿ, ಅದನ್ನು ತೀರ್ಸೋದಕ್ಕೆ ನಾಪತ್ತೆ ಆಗಿದ್ದೀನಿ ಅಂತ ಲೆಟರ್ ಬರೆದಿದ್ದಾರೆ ಅವ್ರ ಪತ್ನಿಗೆ. ಅದೊಂದು